ಆರಂಭದಲ್ಲಿ ಕೇಂದ್ರ ಸರ್ಕಾರ ವಂದೇ ಮಾತರಂ ಈ ಗೀತೆ 150ನೇ ವರ್ಷದ ನಿಮಿತ್ತವಾಗಿ ಇವತ್ತು ರಾಷ್ಟ್ರಗೀತೆಯ ಜನಗಣಮನ ಅಧಿನಾಯಕದ ಜೊತೆಗೆ ಅದು ಈಕ್ವಲ್ ಆಗಿ ಅದನ್ನು ಹೇಳಬೇಕು ಅನ್ನುವಂಥ ಒಂದು ಗೌರವ ಕೊಟ್ಟಿದ್ದು ಅತ್ಯಂತ ಸ್ವಾಗತಾರ್ಹವಾದ ಸ್ತುತ್ಯಾರ್ಹವಾದ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಬಂಕಿಮ್ ಚಂದ್ರ ಚಟರ್ಜಿಯವರ ಭಾವಚಿತ್ರ ಇದೆ, ನಾವು ಹಿಡ್ಕೊಂಡು ನಿಂತ್ಕೊಳ್ಬೇಕಾ ಅಥವಾ ಕೂತ್ಕೊಂಡ್ರ? ಸರಿನಾ? ವಂದೇ ಮಾತರಂ ಇದು 33ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನುವಂಥ ಪೂನಾದಿಂದ ಕಾಕಿನಾಡಿಗೆ ಬಂದಿರ್ತಾರೆ. ಆ ವಂದೇ ಮಾತರಮನ್ನು ಹಾಡು ಹೇಳೋಗೋಸ್ಕರನೇ ಆವಾಗ ಅಲ್ಲಿದ್ದಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಸ್ಲಿಂ ಇರ್ತಾರೆ, ಅವರು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ ಪರಿಣಾಮದಿಂದ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ಸು ತುಷ್ಟೀಕರಣ. ವಂದೇ ಮಾತರಂ ಇರೋದು ಭಾರತದ ವರ್ಣನೆ ಇದೆ, ಅತ್ಯಂತ ಉತ್ಕೃಷ್ಟವಾದಂತಹ ಗೀತೆ ಅದು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ವಂದೇ ಮಾತರಂ ಅಂತ ಹೇಳಿ ಲಾಠಿ ಏಟು, ಗುಂಡೆ ಏಟು, ಜೈಲು, ಕೇಸ್ಗಳನ್ನು ಅನುಭವಿಸಿದಂಥ ಕ್ರಾಂತಿ ಗೀತೆ ಅದು, ಕ್ರಾಂತಿ ಘೋಷಣೆ ಅದು. ಅಂಥ ಕ್ರಾಂತಿ ಗೀತೆ, ಅಂಥ ಒಂದು ಶ್ರೇಷ್ಠವಾದಂಥ ಗೀತೆಯನ್ನು ಮುಸ್ಲಿಮ ವಿರೋಧ ಮಾಡಿದರು ಅಂತ ಹೇಳಿ ಅದರೊಳಗೆ ದೇವರು ತುಮಿ ದುರ್ಗಾ ತುಮಿ ದಶ ಪ್ರಹರಣ ಧಾರಿಣಿ ಅಂತನ್ನುವಂಥದ್ದು, ಅಂದರೆ ದುರ್ಗಾಮಾತೆಯ ಇದ್ದರೆ ದುರ್ಗಾಮಾತೆ ಅನ್ನೋಕ್ಕಿಂತ ಭಾರತದಲ್ಲಿ, ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ವಂದೇ ಮಾತರಮವನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಒಬ್ಬ ಮುಸ್ಲಿಮ್ಗೋಸ್ಕರ, ಒಂದು ಮುಸ್ಲಿಂ ಸಮಾಜಕ್ಕೋಸ್ಕರ, ತುಷ್ಟೀಕರಣಗೋಸ್ಕರ, ಮುಸ್ಲಿಂ ಓಟಿಗೋಸ್ಕರ ಒಂದು ರಾಷ್ಟ್ರೀಯ ಗೀತೆಯನ್ನು, ಕ್ರಾಂತಿಯ ಗೀತೆಯನ್ನು ಕ್ರಾಂತಿಕಾರಿಗಳು ಗುಂಡೇಟು ತಿಂದಿದ್ದಾರೆ, ಅದನ್ನು ನೆನಪಾಗಲಿಲ್ಲ ಇವರಿಗೆ. ಸೊ ಇವತ್ತು ಕೇಂದ್ರ ಸರ್ಕಾರ 150ನೇ ವರ್ಷದ ನಿಮಿತ್ತವಾಗಿ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಯಾವುದೇ ಕಾರ್ಯಕ್ರಮ, ಅದು ಮೀಟಿಂಗ್ ಇರಲಿ, ಸಭೆ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇರಲಿ, ವಂದೇ ಮಾತರಮವನ್ನು ಪೂರ್ಣ ಗೀತೆ ಹಾಡಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತನ್ನುವಂಥದ್ದು ನಾವು ನಿರ್ಣಯವನ್ನು ತಗೊಂಡಿದ್ದೀವಿ. ಇದಲ್ಲದೆ ಈಗ ಬರುವಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ 150 ಜನರ ಒಂದು ಟೀಮ್ ಮಾಡಿ ಸಾಮೂಹಿಕ ವಂದೇ ಮಾತರಂ ಹೇಳುವಂಥ ಪ್ರಕ್ರಿಯೆ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ. ಇದು ಒಂದು. ಎರಡನೇದು, ನಾಳೆ 14ನೇ ತಾರೀಕು, ಇವತ್ತು 12, 13, 14, ನಾಡದ್ದು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಇದನ್ನು ನಾವು ಪ್ರತಿ ವರ್ಷ ವಿರೋಧ ಮಾಡ್ತಾ ಬಂದಿದ್ದೀವಿ. ಸರ್ಕಾರ ಇವತ್ತು ಈ ಆಧುನಿಕತೆಯ ಹಿನ್ನೆಲೆಯಲ್ಲಿ ಈ ಪ್ರೇಮಿಗಳ ದಿನಾಚರಣೆಯ ಒಂದು ನಿಮಿತ್ತ ಮಾಡಿ ಅತ್ಯಂತ ಯುವಕ ಯುವತಿಯರನ್ನು ಅನಾಹುತ ಕಡೆ ತಗೊಂಡು ಹೋಗ್ತಾ ಇದೆ. ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳ ಮಾರ್ಕೆಟಿಂಗ್ ನಡೀತಾ ಇದೆ. ಸೊ ಇದು ಸಂಸ್ಕೃತಿ ಅಲ್ಲ, ವಿಕೃತಿ. ಇದು ಅತ್ಯಂತ ಹೇಯ ಕೃತ್ಯ. ಇದು
ಸೊ ಈ ರೀತಿಯ ಪ್ರೇಮಿಗಳ ದಿನಾಚರಣೆಯ ಮೂಲಕ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದ್ದಾವೆ, ಅಪಹರಣ ಆಗ್ತಾ ಇದೆ, ಕೊಲೆ ಆಗ್ತಾ ಇದ್ದಾವೆ, ಕುಡಿತಗಳ ಜಾಸ್ತಿ ಆಗ್ತಾ ಇದೆ ಯುವಕ ಯುವತಿಯರದು. ನಾನು ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ 8 ಪಬ್ನಲ್ಲಿ ಹೊರಗಡೆಗೆ ಬೋರ್ಡ್ ಹಾಕಿದ್ದಾರೆ. ಏನು ಬೋರ್ಡ್ ಹಾಕಿದ್ದಾರೆ ಅಂತಂದರೆ, ವ್ಯಾಲೆಂಟೈನ್ಸ್ ಡೇಗೆ ಒಂದು ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ 9 ಗಂಟೆವರೆಗೆ ಮಹಿಳೆಯರಿಗೆ ಅಂದರೆ ಯುವತಿಯರಿಗೆ ಉಚಿತ ವೈನ್ ಅಂದರೆ ಉಚಿತ ಸರಾಯಿ, ಮತ್ತು ಅದಕ್ಕೆ ಕೆಳಗಡೆ ಬರೀತಾರವರು, ನೀವು ಎಷ್ಟು ಬೇಕಾದಷ್ಟು ಕುಡಿಬೋದು, ಯಾವುದೇ ಬ್ರ್ಯಾಂಡಿಂದ ತೊಗೊಳ್ಬೋದು ಅಂತನ್ನುವಂಥದ್ದು ಬರೆದಿದ್ದಾರೆ. 8 ಪಬ್ಬಿನಲ್ಲಿ ಈ ಬೆಂಗಳೂರು ನಗರದಲ್ಲಿ ಬರೆದಿದ್ದಾರೆ. ವ್ಯಾಲೆಂಟೈನ್ಸ್ ಡೇ, ಇದು ಪ್ರೇಮಿಗಳ ದಿನಾಚರಣೆ, ಕುಡಿದು ಕುಪ್ಪಳಿಸಿ ಹಾಳಾಗಿ ಹೋಗ್ರಿ ಅಂತ. ಸೊ ಇಂಥ ವಿಕೃತಿ, ಇಂಥ ಈ ಪಾಶ್ಚಾತ್ಯೀಕರಣದ ಇದನ್ನು ನಾವು ಧಿಕ್ಕರಿಸ್ತಾ ಬಂದಿದ್ದೀವಿ. ನಾನು ಹೇಳೋದು ಪಾಲಕರು, ನಾನು ಹೇಳೋದು ಇವತ್ತು ಶಿಕ್ಷಕ ವೃಂದದವರು. ಇವತ್ತು ಈ ಸರ್ಕಾರ ಅಂತೂ, ಸರ್ಕಾರಕ್ಕೆ ದುಡ್ಡು ಇಲ್ಲ, ಸರ್ಕಾರಕ್ಕೆ ಇದನ್ನು ಪ್ರೋತ್ಸಾಹ ಕೊಡುತ್ತೆ, ಅಂದರೆ ಇದರಿಂದ ಸಾಕಷ್ಟು ದುಡ್ಡು ಬರುತ್ತೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೇಳೋ ಸ್ಥಿತಿಯಲ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಹಾಸ್ಟೆಲ್ಗಳಲ್ಲಿ, ಪಾರ್ಕ್ನಲ್ಲಿ, ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ನಮ್ಮ ಕಾರ್ಯಕರ್ತರು ವಾಚ್ ಮಾಡ್ತಾರೆ. ಸೊ ಎಲ್ಲಾದರೂ ಈ ರೀತಿಯ ವಿಕೃತಿ, ಕುಡಿತ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಸಹಕಾರ ಕೊಟ್ಟು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡೋರು. ನಮ್ಮ ದೇಶದಲ್ಲಿ ಮಾತೃದೇವೋಭವ ಅಂತನ್ನುವಂಥ ಈ ಪವಿತ್ರ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಇದನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡೋರು ಅಂತನ್ನುವಂಥದ್ದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಇನ್ನೊಂದು ವಿಷಯ ಹೇಳಿ ಮುಗಿಸ್ತೀನಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕ್ರಿಕೆಟ್ ನಾಳೆ 15ನೇ ತಾರೀಕು ಕೊಲಂಬೋದಲ್ಲಿ ನಡೆಯುತ್ತಿದೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕಾಗಲಿ ICCಗಾಗಲಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಪಹಲ್ಗಾಮ್ ಆಗಿ ಇನ್ನೂ ಕಣ್ಣೀರು ಆರಿಲ್ಲ. 26 ಹೆಣಗಳು ಬಿದ್ದಂತಹ ಮನೆಗಳಲ್ಲಿ ಇವತ್ತಿಗೂ ಅಳ್ತಾ ಇದ್ದಾರೆ, ಇವತ್ತಿಗೂ ನೋವಿದೆ, ಇವತ್ತಿಗೂ ತೊಂದರೆ ಒಳಗೆ ಇದ್ದಂಥವ್ರಿಗೆ ಇನ್ನೂ ಎಷ್ಟು ಪಹಲ್ಗಾಮ್ ಮಾಡಬೇಕಂತೀರಿ ನೀವು? ಪಾಕಿಸ್ತಾನ ಜೊತೆಗೆ ಆಟ ಆಡೋದು ಹಠ ಯಾಕೆ? ಛಲ ಯಾಕೆ? ದುಡ್ಡ? ಸ್ವಾಭಿಮಾನ ಇಲ್ವಾ? ದೇಶಾಭಿಮಾನ ಇಲ್ವಾ? ಆ ಪಾಕಿಸ್ತಾನ 78 ವರ್ಷದಿಂದ ಎಷ್ಟು ಹೆಣಗಳು ಉರುಳಿದ್ದಾವೆ, ಎಷ್ಟು ಭಯೋತ್ಪಾದನೆ ಮಾಡಿದೆ, ಎಷ್ಟು ಬಾಂಬ್ಗಳನ್ನು ಹಾಕಿದ್ದಾರೆ ಅಂತನ್ನುವಂಥ ಒಂದು ಖಬರಿಲ್ವಾ? ಮೋದಿಯವರೇ, ನೀವು ಒಬ್ಬರೇ ನಮಗೆ 3 ಸಲ ನಿಮ್ಮನ್ನು ಆರಿಸ್ತಂದಿದ್ದು ಹಿಂದೂಗಳ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನು ಬೇಕಾದ್ ಮಾಡೋದಾ? ಬಹಿಷ್ಕಾರ ಹಾಕಿದ್ದೀರಲ್ಲ ನೀವು. ಪಹಲ್ಗಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಆಟ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಸೊ ಇದು ಅತ್ಯಂತ ಹೀನವಾದಂಥ ಕೃತ್ಯ. ನಾವಿದನ್ನು ಒಪ್ಪೋದೇ ಇಲ್ಲ, ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಹೇಳೋದು ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬೇಡವಾ? ನೀವು ಪಹಲ್ಗಾಮ್ ನೀವು ಕ್ರಿಕೆಟ್ ಆಟಗಾರ, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು 2 ಹೆಣ ಬೆಳೆದಿದ್ರು ಗೊತ್ತಾಗ್ತಿತ್ತು ಅವಾಗ ಏನು ಅಂತನ್ನುವಂಥ ಆ ರಕ್ತದ ರುಚಿ, ಸಾವಿನ ರುಚಿ, ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿತ್ತು ಭಾರತೀಯ ಕ್ರಿಕೆಟ್ ಆಟಗಾರರಿಗೆ. ನಾನು ಹೇಳ್ತಾ ಇದ್ದೀನಿ, ನೀವಾದರೂ ಯೋಚನೆ ಮಾಡುವಾಗ ದುಡ್ಡು, ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನು ಬೇಕಾದ ಮಾಡೋದ? ಮತ್ತು ಈ ಬಹಿಷ್ಕಾರ, ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಇದೆಲ್ಲ ನಾಟಕ ಇದೆ. ಒಂದು ವೇವ್ ತಯಾರು ಮಾಡಬೇಕು, ಒಂದು ವಾತಾವರಣ ತಯಾರು ಮಾಡಬೇಕು. ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಹಾಗೆ ಮಾಡಿದಂಥದ್ದು ಕುಕೃತ್ಯ ಇದು. ಇವತ್ತು ನೋಡಿ, ವಿಮಾನದ ಬೆಂಗಳೂರು ಟು ಕೊಲಂಬೋ 15,000 20,000 ಟಿಕೆಟ್ ಇದ್ದಿದ್ದು 85,000, 1 ಲಕ್ಷ ಮೇಲೆ ಹೋಗಿದೆ. ಏನ್ರಿ ಅಂದರೆ ಇದು ವ್ಯವಸ್ಥಿತವಾದಂಥ ಮೋಸದ ಆಟ ಇದು. ಬೆಟ್ಟಿಂಗ್ ನಡೆಯುತ್ತೆ, ಸ್ಪಾನ್ಸರ್ಗಳು, ಅಡ್ವರ್ಟೈಸ್ಗಳು, ಏನು ಭಯಾನಕವಾದಂಥ ಇವತ್ತು ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಕ್ರಿಕೆಟದ ಆಟ. ಆ ಸ್ವಾಭಿಮಾನ ಬಿಟ್ಟು, ದೇಶಾಭಿಮಾನ ಬಿಟ್ಟು ಆ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರಾ? ಸೊ ನಾನು ಹೇಳೋದು, ಇದು ಮೋದಿಯವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂಥದ್ದಲ್ಲ. ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ. ನಾನು
ಎಲ್ಲ ಭಾರತೀಯರು ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ನೆನಪಿಟ್ಕೊಳ್ಳಿ, ಇದು ಮೊದಲೇದಲ್ಲ ಮತ್ತು ಕೊನೆಯದು ಅಲ್ಲ, ಇನ್ನೂ ಬೇಕಾದಷ್ಟು ಆಗೋದಿದೆ. ಇವರಿಗೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿದೆ, ಸ್ವಾಭಿಮಾನ ಇಲ್ಲ. ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಇದ್ದಾರೆ 15ನೇ ತಾರೀಕು ಟಿ ವಿ ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೂ ಸ್ವಾಭಿಮಾನ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ ಧರ್ಮ ಅಂತನ್ನುವಂಥದ್ದಿದ್ದರೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದಿದ್ದರೆ, ನಿಮ್ಮಲ್ಲೇನಾದರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ದರೆ, ಸೊ ಕ್ರಿಕೆಟ್ ಪ್ರೇಮಿಗಳು ಅವತ್ತಿನ ದಿನ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.